ಬಳ್ಳಾರಿಯೇ ಮಹಾಜನತೆಗೆ ನನ್ನ ನಮಸ್ಕಾರಗಳು. ಹಂಪಿ ವಿರೂಪಾಕ್ಷ ಹಜಾರಾಮ್ ಉಗ್ರ ನರಸಿಂಹದೇವರ ಸನ್ನಿಧಿಗೆ ನನ್ನ ಭಕ್ತಿಯ ಪ್ರಣಾಮಗಳು. इतिहास प्रसिद्ध विजयनगर साम्राज्य, राम भक्त हनुमान जन्मस्थान, प्रभु श्री रामन पाद स्पर्शवाद पवित्र स्थल ये भूमि, महर्षि वाल्मीकि मातंग महर्षि ಗಾಳಿಗೆ ನನ್ನ ನಮಸ್ಕಾರಗಳು. ಕುಮಾರರಾಮ್ ಹಕ್ಕಬಕ್ಕ ಶ್ರೀ ಕೃಷ್ಣ ದೇವರಾಯ ಮಾವೀರ ನಾಡು, ವಿದ್ಯಾರಣ್ಯ ವಾಸರಾಯ ಪುರಂದರದಾಸ್ ಕನಕದಾಸರ ಮಹಾಪುರುಷ ಪೀಠ ಎಲ್ಲ ಮಹಾತ್ಮರಿಗೆ ನನ್ನ ನಮನಗಳು. बेल्लारी क्षेत्र के यहां का इतिहास बहुत ही गौरवपूर्ण रहा है और आज ये विराट जनसागर, ये आपका ये उत्साह और उमंग कांग्रेस पार्टी का आखिरी किला भी ध्वस्त होना तय है. ಬಳ್ಳಾರಿ ಜಿಲ್ಲೆಯ ಬಹಳ ಪವಿತ್ರವಾದಂತ ಇತಿಹಾಸ, ಇಲ್ಲಿಯ ಕಣಕಣ ಭೂಮಿ, ಕಣಕಣ ಅಂಶವು ಬಹಳ ಪಾವನವಾದಂಥದ್ದು. ಜಗತ್ತಿಗೆ ಮಾದರಿ ಆಗೋ ರೀತಿಯಲ್ಲಿ ಬಳ್ಳಾರಿಯ ಈ ಪುರಾತನವಾದಂತ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ನಮ್ಮೆಲ್ಲರಿಗೂ ಯಾವತ್ತೂ ಅನುಕೂಲಕರವಾಗಿದೆ. बेल्लारी देश और दुनिया को सुशासन और सौहार्द की राह दिखाने का एक उत्तम ऐतिहासिक स्थान इस विजयनगर का हिस्सा रहा है. उस कालखंड में ये हमारा क्षेत्र कितना संपन्न रहा होगा, ये यहां के कण कण से पता चलता है. ಬೆಳ್ಳಾರಿಯ ಈ ಸುಶಾಸನ, ಇಲ್ಲಿ ನಡೆಸಿದಂತ ಆಡಳಿತ ಇವೆಲ್ಲವೂ ಯಾವತ್ತೂ ಕೂಡ ಭಾರತ ಮತ್ತೆ ಜಗತ್ತಿಗೆ ಮಾದರಿ ಆಗೋ ರೀತಿಯಲ್ಲಿ ಇಲ್ಲಿಯ ಆಡಳಿತ ನಡೆದಿರುವಂಥದ್ದು ನಾವು ಕಂಡಿರುವಂಥದ್ದು. यहाँ के गौरवपूर्ण इतिहास के प्रतीक के तौर पर भारत सरकार ने 50 रुपये की जो नई नोट है, उस नई नोट पे हम्पी के चित्र को छाप करके इसका महत्व बढ़ाया. ಇಲ್ಲಿಯ ಗೌರವಪೂರ್ಣವಾದಂತಹ ಇತಿಹಾಸ ಪರಂಪರೆಯನ್ನು ನೋಡಿ ಭಾರತ ಸರ್ಕಾರ ತನ್ನ 50 ರೂಪಾಯಿ ನೋಟಿನಲ್ಲಿ ಹಂಪಿಯ ಆ ಚಿತ್ರಣವನ್ನು ಮುದ್ರಿಸಿ ಜಗತ್ತಿಗೆ ವಿಜಯನಗರ ಸಾಮ್ರಾಜ್ಯದ ಪರಿಚಯವನ್ನು ಮಾಡಿಕೊಡ್ತು. आक्रमणकारियों के खिलाफ, अत्याचारियों के खिलाफ कैसे मजबूती के साथ खड़ा रहना चाहिए, ये भी विजयनगर ने सिखाया है. ಆಕ್ರಮಣಕಾರರು, ಅತ್ಯಾಚಾರಿಗಳು ಅವರ ಬಗ್ಗೆ ಯಾವ ರೀತಿ ನಾವು ದಿಟ್ಟ ಹೋರಾಟವನ್ನು ಮಾಡಿದ್ವಿ ಅನ್ನುವಂಥದ್ದನ್ನ ಇಡೀ ವಿಜಯನಗರ ಸಾಮ್ರಾಜ್ಯ ಜನತೆಗೆ ಮುಂದೆ ತಂದು ತೋರಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. बेल्लारी के मेरे प्यारे भाइयों बहनों, विजयनगर साम्राज्य के इस गौरवपूर्ण इतिहास को कांग्रेस ने अपने राजनीतिक स्वार्थ के लिए बदनाम करने में कोई कसर नहीं छोड़ी है. ಬಳ್ಳಾರಿಯ ಈ ವೈಭವಯುತವಾದಂತ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನ ಜಗತ್ತಿಗೆ ಸಾರೋ ಬದಲು ಕಾಂಗ್ರೆಸ್ಸಿನ ಕುಟಿಲ ರಾಜಕಾರಣದ ಪರಿಣಾಮವಾಗಿ
ಬಳ್ಳಾರಿಯನ್ನ ಲೂಟಿಕೋರರು, ಕಳ್ಳರು, ಕಾಕರರು ಅನ್ನೋ ತರ ಕಾಂಗ್ರೆಸ್ ಈ ರಾಷ್ಟ್ರದಲ್ಲಿ ಚಿತ್ರಣವನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತು. देश और दुनिया में बेल्लारी को ऐसे प्रचारित किया जा रहा है जैसे इस बेल्लारी में सिर्फ और सिर्फ चोर और लुटेरे रहते हैं। ये बेल्लारी की ईमानदारी का अपमान है, बेल्लारी के नागरिकों का अपमान है। ಈ ಭವ್ಯವಾದಂತ ಈ ಮಣ್ಣಿನ ಈ ಸಂಸ್ಕೃತಿಯನ್ನ ಜನಗಳ ಮುಂದೆ ತನ್ನ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ ಬಹಳ ಕೆಟ್ಟದಾಗಿ ಬಳ್ಳಾರಿಯ ಇತಿಹಾಸವನ್ನ ಚಿತ್ರಿಸುವಂತ ಪ್ರಯತ್ನವನ್ನ ಮಾಡ್ತು. बेल्लारी के हर नागरिक को बदनाम करने वालों को आप सजा देंगे कि नहीं देंगे? वो कह रहे हैं, लोग समझ गए। साथियों, जिस कर्नाटक के पास हम्पी जैसी सांस्कृतिक विरासत हो, जहां इतनी बड़ी कोस्टल बेल्ट हो, जहां मेडिकल टूरिज्म का स्कोप हो, जहां सांस्कृतिक रूप से समृद्धि हो, वो ब्रांड कर्नाटका आज कहां खो गया? ಸ್ನೇಹಿತರೆ, ಕರ್ನಾಟಕದಲ್ಲಿ ಇಷ್ಟೊಂದು ವಿಪುಲವಾದಂತ ವಿಜಯನಗರ ಸಾಮ್ರಾಜ್ಯದಂತ ದೊಡ್ಡ ಸಾಂಸ್ಕೃತಿಕ ವಿರಾಸತೆ ಇರತಕ್ಕಂಥದ್ದು, ಟೂರಿಸಂ ಭವಿಷ್ಯವನ್ನ ಬೆಳೆಸುವಂಥದ್ದು, ಹೆಲ್ತ್ ಟೂರಿಸಂ ಅನ್ನ ಮಾಡುವಂಥದ್ದು, ಇಷ್ಟೊಂದು ಸಂಗತಿಗಳು ಇದ್ರೂ ಕೂಡ ಕಾಂಗ್ರೆಸ್ ಇದನ್ನು ಉಪಯೋಗ ಮಾಡಿಕೊಳ್ಳದೆ ತನ್ನ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಈ ಎಲ್ಲ ಅಂಶಗಳನ್ನ ದೂರ ಮಾಡಿರುವಂಥದ್ದು ಕಂಡು ಬರ್ತಾ ಇರ್ತದೆ. भाइयों बहनों, कर्नाटक में सीधा 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 रुपया सरकार है। ಕರ್ನಾಟಕದಲ್ಲಿ ಈಗ ಆಡಳಿತ ನಡೆಸ್ತಾ ಇರುವಂತ ಸರ್ಕಾರ ಸಿದ್ಧ ರೂಪಾಯಿ ಸರ್ಕಾರ, ಸಿದ್ಧ ರೂಪಾಯಿ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತದ್ದು. ये रुपया सरकार ने कर्नाटक को कर्ज के बोझ में डुबो दिया है। ಈ ಸಿದ್ಧ ರೂಪಾಯಿಯ ಸರ್ಕಾರ ಕರ್ನಾಟಕವನ್ನ ಸಾಲ ಸಹಿತ ಮಾಡಿ ಇಡೀ ಕರ್ನಾಟಕವನ್ನ ಸಾಲದಿಂದ ಒಂದು ರಾಜ್ಯವನ್ನ ನೆಮ್ಮದಿಯಿಲ್ಲದೆ ಇರೋ ರೀತಿ ಮಾಡಿದೆ. जब रुपये सरकार के कुकर्मों के कारण कर्नाटक की जनता कर्ज में डूब रही है, तो कांग्रेस के मंत्रियों के खजाने कैसे भरे जा रहे हैं? ಸಿದ್ದರಾಮಯ್ಯನವರ ಕೆಟ್ಟ ಆಡಳಿತ ಪರಿಣಾಮವಾಗಿ ಒಂದು ಕಡೆ ಸಾಲದಿಂದ ಜನ ನರಳ್ತಾ ಇದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ಸಿನ ಮಂತ್ರಿಗಳು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಣವನ್ನ ಲೂಟಿ ಮಾಡಿ ಇವತ್ತು ವಿಜೃಂಭಿಸ್ತಾ ಇರ್ತಕ್ಕಂಥದ್ದು ನಾವು ಕಾಣಬಹುದು. बेल्लारी की जनता, कर्नाटक की जनता ये रुपया सरकार के पास पाई पाई का हिसाब मांगती है. ಈ ರೀತಿಯ ಬೇನಾಮಿ ಕಾಂಟ್ರಾಕ್ಟರ್ ಅನ್ನು ಬಳಸಿಕೊಂಡು ಏನು ಈ ರೀತಿ ಲೂಟಿ ಮಾಡಿದಂತ ಸಿದ್ದರಾಮಯ್ಯ ಸರ್ಕಾರ ಹತ್ರ ಒಂದೊಂದು ಪೈಸೆ ಲೆಕ್ಕವನ್ನು ನಾವು ಕೇಳಬೇಕಾಗಿದೆ ನಾವು. और 12 मई को कमल के फूल पर बटन दबा करके ये हिसाब चुकता करना है भाइयों बहनों. 12ರ ಈ ಚುನಾವಣೆಯಲ್ಲಿ ಕಮಲದ ಬಟನ್ಗೆ ಒತ್ತುವುದರ ಮೂಲಕ ಈ ಒಂದೊಂದು ಪೈಸೆ ಲೆಕ್ಕವನ್ನ ಕಾಂಗ್ರೆಸ್ ಹತ್ರ ನಾವು ತೆಗೆದುಕೊಳ್ಳಬೇಕಾಗಿದೆ ನಾವು. ये रुपया सरकार के ही एक मंत्री पर खनन घोटाले का आरोप लगा, इस वजह से उन्हें इस्तीफा भी देना पड़ा. खनन घोटाले के कई आरोपियों को जिन्हें जेल तक जाना पड़ा था, और उन्हें इस बार ये रुपया सरकार टिकट भी बांट रही है. ಕರ್ನಾಟಕದ ಏನು ಈ ಸಿದ್ದರಾಮಯ್ಯನವರ ಸರ್ಕಾರ ಇದೆ, ಅವರ ಏನು ಆ ರೀತಿಯ ರಾಜಕಾರಣ ಇದೆ, ಅದು ಏನು ತಪ್ಪು ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ, ಅದನ್ನ ನಾವು ಬರುವಂತ ದಿನಗಳಲ್ಲಿ ಲೆಕ್ಕವನ್ನ ಮಾಡಬೇಕಾಗಿದೆ. भाइयों बहनों, कर्नाटक की सच्चाई है
कि राज्य में जो भी पैसा खर्च हो रहा है उसका प्रभाव जमीन पर सामान्य मानवी के पास उसका कोई फायदा नजर नहीं आता है। राज्य सरकार ने जो खर्च किया है उसका ज्यादा से ज्यादा फायदा ये बिचौलियों को, दलालों को, ठेकेदारों को, सत्ता के गलियारों में घूमने वालों को मिल रहा है और कर्नाटक के लोगों को इसका लाभ नहीं मिल रहा है। ಕರ್ನಾಟಕ ಸರ್ಕಾರ ಏನು ಖರ್ಚು ಮಾಡಿದೆ ಅದರ ಲಾಭ ಈ ರಾಜ್ಯದ ಜನತೆಗೆ ಸಿಗ್ತಾ ಇಲ್ಲ. ಕರ್ನಾಟಕದ ಏನು ಈ ಖರ್ಚುಗಳಿದೆ ಅದು ಕಾಂಟ್ರಾಕ್ಟರ್ ದಾರಿಗಳಿಗೆ, ಲೂಟಿಕೋರರಿಗೆ, ಕಾಳಸಂತೆಕಾರರಿಗೆ ಈ ಹಣ ಹೋಗ್ತಾ ಇದೆ. ಕಾಂಗ್ರೆಸ್ಸಿನ ಕಾರ್ಯಕರ್ತರ ಹತ್ರ ಈ ಹಣ ಹೋಗಿ ತಲುಪ್ತಾ ಇದೆ. ಶ್ರೀ ಸಾಮಾನ್ಯನಿಗೆ ಯಾವುದೇ ರೀತಿಯ ಇದರಿಂದ ಉಪಯೋಗ ಆಗ್ತಾ ಇಲ್ಲ. मुझे बताया गया कि रुपया सरकार नाम इसलिए पड़ा है कि छोटे से छोटा काम छोटे से छोटे नागरिक को भी बिना रुपये कराना मुश्किल है। ಈ ಸಿದ್ದರಾಮಯ್ಯನವರ ಸರ್ಕಾರದ ಕಾರಣದಿಂದ ಸರ್ಕಾರಿ ಕಚೇರಿಗಳಲ್ಲಿ ಸಣ್ಣ ಸಣ್ಣ ಕೆಲಸವನ್ನು ಮಾಡಬೇಕಾದ್ರೂ ಲಂಚ ಮತ್ತೆ ಹಣ ಕೊಡದೆ ಯಾವ ರೀತಿಯ ಕೆಲಸವೂ ಆಗದೆ ಶ್ರೀಸಾಮಾನ್ಯ ಇದರಿಂದ ಬಹಳ ಸಂಕಷ್ಟವನ್ನು ಎದುರಿಸುವಂತದ್ದು ನಾವು ಕಾಣ್ತಾ ಇದ್ದೀವಿ. साथियों, कांग्रेस सरकार ने कर्नाटक में अवैध खनन रोकने की उम्मीदों को चूर चूर कर दिया है। ಬೆಳ್ಳಾರಿಯ ಈ ಏನು ಆಶ್ವಾಸನೆಯನ್ನು ಹಿಂದಿನ ಕಾಂಗ್ರೆಸ್ ಕೊಟ್ಟಿತ್ತು, ಸೋನಿಯಾ ಗಾಂಧಿ ಅವರು ಇಲ್ಲಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಏನು ಮಾತನ್ನ ಕೊಟ್ಟಿದ್ರು ಆ ಮಾತನ್ನ ನಡೆಸಲಿಕ್ಕೆ ವಿಫಲ ಆಗಿರುವಂತದ್ದು ನಾವು ಕಂಡು ಬರ್ತಾ ಇದ್ದೀವಿ. ನಾವು 5 साल में ये कर्नाटक की रुपया सरकार कोल ब्लॉक की नीलामी के लिए एक सही माइनिंग पॉलिसी भी नहीं बना पाई और अवैध खनन की बातें करने वाले, पदयात्रा के ड्रामा करने वाले बैठते ही सब कुछ भूल गए। ಈ 5 ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ಗಣಿ ನೀತಿಯನ್ನ ಮಾಡದೆ ತನ್ನ ಸಮಯವನ್ನ ವ್ಯರ್ಥ ಮಾಡಿ ರಾಜಕೀಯ ಕಾರಣಕ್ಕೋಸ್ಕರ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತೀನಿ ಅಂತ ಒಂದು ನಾಟಕವನ್ನ ಕಾಂಗ್ರೆಸ್ಸಿನ ಸರ್ಕಾರ ಮಾಡಿತು. बेल्लारी से जब मैडम सोनिया जी चुनाव लड़ी थी तो 3000 करोड़ रुपए का पैकेज की बात कही थी, लेकिन सोनिया जी चुनाव जीतने के बाद अपना वादा भूल गई। सारी बात हवाई हो गई। ಹಿಂದೆ ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿದಂತ ಸೋನಿಯಾ ಗಾಂಧಿ ಅವರು ಬಳ್ಳಾರಿಯ ಈ ಜನತೆಗೆ 3000 ಕೋಟಿ ರೂಪಾಯಿಯ ಒಂದು ಪ್ಯಾಕೇಜ್ ಅನ್ನು ಕೊಟ್ಟಿದ್ರು. ಆದ್ರೆ ಇಲ್ಲಿ ಗೆದ್ದು ಹೋದ ನಂತರ 3000 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಮರೆತರು, ಬಳ್ಳಾರಿಯನ್ನು ಮರೆತರು. इतनी प्राकृतिक संपदा हो, तुंगभद्रा नदी हो, मेहनत कश किसान हो, यहां का नौजवान जिंदगी खपाने को तैयार हो, लेकिन बेंगलुरु में बैठी हुई कांग्रेस सरकार इसके प्रति उदासीन रही। उसी के कारण ये क्षेत्र पिछड़ा रहा है। ಬಳ್ಳಾರಿ ಜಿಲ್ಲೆಯಲ್ಲೇ ತುಂಗಭದ್ರಾ ನದಿ ಹರಿತಾ ಇರತಕ್ಕಂಥದ್ದು, ಬಳ್ಳಾರಿಯ ಸುತ್ತಮುತ್ತ ಪ್ರಾಕೃತಿಕ ಸಂಪತ್ತು ಇಷ್ಟೆಲ್ಲ ಇದ್ರು ಬೆಂಗಳೂರಿನಲ್ಲಿ ಕೂತಿರ್ತಕ್ಕಂಥ ಸರ್ಕಾರ ಸರಿಯಾದಂತ ರೀತಿಯಲ್ಲಿ ಆಡಳಿತ ಮಾಡದೆ ಇಡೀ ಬಳ್ಳಾರಿಯನ್ನ ಒಂದು ಹಿಂದುಳಿದ ಜಿಲ್ಲೆಯಾಗಿ ಮಾರ್ಪಾಡು ಮಾಡಲಿಕ್ಕೆ ಅವರ ರಾಜಕೀಯ ಕಾರಣಕ ಅಂತ ಕಾಣ್ತದೆ. जब भारतीय जनता पार्टी को कर्नाटक में सेवा करने का अवसर मिला था, सरकार बनाने का अवसर मिला था, तब इस बेल्लारी के लिए 2000 करोड़ रुपए का पैकेज लागू किया गया था। ಯಾವಾಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಮ್ಮದಿತ್ತು ಇಲ್ಲಿ ಬಳ್ಳಾರಿಗೆ 2000 ಕೋಟಿ ರೂಪಾಯಿ ಯೋಜನೆಯ ಪ್ಯಾಕೇಜ್ ಅನ್ನು ನಾವು ನೀಡಿದ್ವಿ ನಾವು. और उसी समय सबसे ज्यादा विकास की परियोजनाओं का काम प्रारंभ हुआ था। बेल्लारी में सुपर स्पेशलिटी अस्पताल, पीने के पानी की योजना, रिंग रोड का निर्माण, ऐसे अनेक काम उस समय शुरू हुए थे। ಯಾವಾಗ ನಮ್ಮ ಸರ್ಕಾರ 2000 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಕುಡಿಯೋ ನೀರಿನ ವ್ಯವಸ್ಥೆಗೋಸ್ಕರ 2000 ಕೋಟಿ ರೂಪಾಯಿ ಯೋಜನೆಯನ್ನ
ಅಭಿವೃದ್ಧಿಯ ಕಾರ್ಯವನ್ನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅವತ್ತು ಕೈಗೊಂಡಿತ್ತು. ये सरकार और कुछ न करती, सिर्फ यहां के लोगों के पानी की समस्या को होकर गंभीर होती, ಈ पानी ಸರ್ಕಾರ की समस्या पर ध्यान दिया होता तो शायद आज कर्नाटक की कांग्रेस पार्टी के बुरे हाल के सामने नजर नहीं आते. ಇಲ್ಲಿಯ ಕುಡಿಯೋ ನೀರಿನ ಸಮಸ್ಯೆ ಅಂದಾದಾದ್ರೂ ಕಾಂಗ್ರೆಸ್ ಬಗೆಹರಿಸಿದ್ರೆ ಬಹುಶಃ ಇವತ್ತಿನ ಏನು ಶ್ರೀಸಾಮಾನ್ಯನಿಂದ ಮತದಾರರಿಂದ ಏನು ತಾವು ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳಿದೆ ಅದಕ್ಕೆ ತಕ್ಕ ಉತ್ತರ ಬೇಕಾದ್ರೆ ಕಾಂಗ್ರೆಸ್ ಕೊಡ್ಬೋದಾಗಿತ್ತು. ಅದರಲ್ಲೂ ವಿಫಲ ಆಗಿರೋದು ನಾವು ಕಂಡು ಬರ್ತಾ ಇದೆ. तुंगभद्रा डैम होने के बावजूद इस क्षेत्र में न किसानों को पानी मिल रहा है, न लोगों के घरों में पानी जा रहा है. लोग सिंचाई परियोजनाओं की मांग कर रहे हैं, लेकिन सरकार सुनने के लिए तैयार नहीं है. लोग तुंगभद्रा डैम की तलहिट में जमी मिट्टी हटाने की, डीसिल्टिंग की मांग कर रहे हैं, लेकिन ये सरकार सुनने को तैयार नहीं है. ತುಂಗಭದ್ರಾ ನದಿ ಪಕ್ಕದಲ್ಲೇ ಇದ್ರು, ತುಂಗಭದ್ರಾ ಡ್ಯಾಮ್ ಪಕ್ಕದಲ್ಲೇ ಇದ್ರು, ಇಲ್ಲಿಯ ಜನತೆಗೆ ಕುಡಿಯೋ ನೀರಿನ ಸೌಲಭ್ಯ ಸಿಗ್ತಾ ಇಲ್ಲ, ರೈತರಿಗೆ ಬೆಳೆ ಬೆಳಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಬಹುದಿನಗಳ ರೈತರ ಬೇಡಿಕೆ ಏನು ಆ ಡ್ಯಾಮ್ನಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಕಲ್ಮಶವನ್ನ ಅದನ್ನ ತೆಗಿಬೇಕು ಅಂತ ರೈತರು ಏನ್ ಕೇಳ್ತಾ ಇದ್ದಾರೆ, ಅದನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಈ 5 ವರ್ಷದಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. जहां का पानी की किल्लत होती है वहां लाखों चेक डैम बना नहीं सकते हैं, वर्षा का बूंद बूंद पानी रोका जा सकता है. लेकिन ये सोई हुई सरकार को अब चुनाव आए तब हजारों चेक डैम के वादे करने का विचार आ रहा है. ये कितने गंभीर है इसका इससे पता चलता है. ಏನು ರೈತರ ಮನವಿ ಇತ್ತು, ಏನು ಅಲ್ಲಿ ಸಂಗ್ರಹವಾದಂತ ತೆಗಿಬೇಕಾಗಿತ್ತು, ಆದ್ರೆ ಅದು ಯಾವುದು ಕೆಲಸವನ್ನ ಮಾಡದೆ ಚುನಾವಣೆ ಸಂದರ್ಭದಲ್ಲಿ ಬರೀ ಆಶ್ವಾಸನೆಗಳನ್ನ ಕೊಡೋದ್ರ ಮೂಲಕ ಮತ್ತೆ ಕಾಂಗ್ರೆಸ್ ನಿಮ್ಮ ಮುಂದೆ ಬಂದು ನಿಂತಿದೆ. भाइयों बहनों, मैं बेल्लारी के भाइयों को विश्वास दिलाना चाहता हूं, मैं कर्नाटक के नागरिकों को विश्वास दिलाना चाहता हूं, मैं यहां के किसानों को विश्वास दिलाना चाहता हूं और अपने अनुभव के आधार पर कहना चाहता हूं. ನಾವು ಬಳ್ಳಾರಿಯ ಜನತೆಗೆ ಆಶ್ವಾಸನೆ ನೀಡ್ತಾ ಇದ್ದೀವಿ, ಇಲ್ಲಿಯ ರೈತರಿಗೆ ಆಶ್ವಾಸನೆಯನ್ನು ನೀಡ್ತೀವಿ. ಯಾವ ನಿಮ್ಮ ಸಮಸ್ಯೆಗಳಿದೆ ಅದನ್ನ ಪರಿಹಾರ ಮಾಡೋ ದಿಶೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಮುಂದೆ ಬಂದು ನಿಂತಿದೆ. पूरे कर्नाटक में जहां भी छोटे मोटे डैम हैं, जहां पर भी कैनाल है, जहां पर नदियां ऊपर आ गई हैं, अगर डीसिल्टिंग का अभियान चलाया जाए और 1 साल में डीसिल्टिंग का काम किया जाए, यहां के लोग पानी की समस्या सुलझ सकती है. ये विश्वास पैदा हो जाएगा. ಬರೀ ಬಳ್ಳಾರಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಉದ್ದಗಲಕ್ಕೂ ಎಲ್ಲೆಲ್ಲಿ ರೈತರು ತಮ್ಮ ತಮ್ಮ ಕಾಲುವೆಗಳಲ್ಲಿ ತಮ್ಮ ಡ್ಯಾಮ್ಗಳಲ್ಲಿ ಡೀಸಿಲ್ಟ್ ಮಾಡಬೇಕು ಅಂತ ಕೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದ್ರೆ ಅವೆಲ್ಲವೂ ಮಾಡಿ ರೈತರ ಏನು ಆಸೆ ಇದೆ ಅದನ್ನ ನೆರವೇರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. यहां पर कांग्रेस की सरकार बनने के 2 साल बाद महाराष्ट्र में बीजेपी की सरकार बनी. 2 साल बाद बनी. अगर यहां की सरकार कुछ सीखना चाहती थी, अगर महाराष्ट्र में जाकर के सीखती कि डीसिल्टिंग का काम कैसे किया जाता है, इरिगेशन टैंक से, गांव के टैंक से, तालाबों से 8 करोड़ क्यूबिक मीटर मिट्टी निकाल करके पानी संग्रह की ताकत बढ़ा दी गई. अगर थोड़ा सीखने जाते तो आज कर्नाटक का, ये बेल्लारी का, ये तुंगभद्रा डैम का ये हाल न हुआ होता. ಕರ್ನಾಟಕ ಸರ್ಕಾರ ಬಂದು 2 ವರ್ಷಗಳ ನಂತರ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂತು. ಭಾರತೀಯ ಜನತಾ ಪಾರ್ಟಿ ಅಲ್ಲಿಯ ಸರ್ಕಾರ, ಅಲ್ಲಿಯ ರೈತರ ಸಮಸ್ಯೆ ಏನು ಚಾನೆಲ್ಗಳಲ್ಲಿ
ಟ್ಯಾಂಕ್ಗಳಲ್ಲಿ ಡ್ಯಾಮ್ಗಳಲ್ಲಿ ಏನು ಸಿಲ್ಟ್ಗಳು ನಿರ್ಮಾಣ ಆಗಿತ್ತು ಆ ಸಿಲ್ಟ್ ಅನ್ನ ತೆಗೆಯೋದ್ರ ಮುಖಾಂತರ ಸುಮಾರು 8 ಕೋಟಿ ಕ್ಯೂಬಿಕ್ ಮೀಟರ್ ಇಷ್ಟು ದೊಡ್ಡ ಪ್ರಮಾಣದ ನೀರನ್ನ ಸಂಗ್ರಹ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ವಿ. ಅದನ್ನ ನೋಡಿದ್ರು ಕರ್ನಾಟಕ ಸರ್ಕಾರ ಕಲಿಬೇಕಾಗಿತ್ತು, ಅದರಲ್ಲಿ ವಿಫಲ ಆಗಿರೋದು ನಾವು ನೋಡ್ತಾ ಇದ್ದೀವಿ. और विशेषता ये है कि ये सारा जन आंदोलन से हुआ, सरकार और जनता की भागीदारी से हुआ. जिसके पास मशीन थे उन्होंने मशीन दिए, साधन थे उन्होंने साधन दिया, जिसके पास समय था उसने समय दिया, जिसने श्रम करने के लिए दान दिया उसने श्रम का दान दिया. और इतनी बड़ी पानी की क्रांति पड़ोस में महाराष्ट्र ने करके दिखाई. ಮಹಾರಾಷ್ಟ್ರದಲ್ಲಿ ಇದೊಂದು ಜನಾಂದೋಲನವಾಗಿ ರೂಪುಗೊಂಡಿತು. ಜನಗಳು ಇದಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು. ಜನಗಳು ಸರ್ಕಾರ ಜೊತೆ ಸಹಕಾರವನ್ನು ಕೊಟ್ಟರು. ರೈತ ಮತ್ತೆ ಜನ ಮತ್ತೆ ಸರ್ಕಾರ ಎಲ್ಲ ಒಟ್ಟು ಸೇರಿ ಇಂಥ ಒಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಯಿತು. इतना बड़ा काम अगर उसको पैसों का हिसाब लगाएं, जन भागीदारी से 600 करोड़ रुपया का काम लोगों ने कर दिया और 11,000 गांव सूखे सी परिस्थिति से बाहर आ गए. ಈ ಒಂದು ದೊಡ್ಡ ಕಾರ್ಯಕ್ಕೋಸ್ಕರ ಅಲ್ಲಿಯ ಸರ್ಕಾರ 6,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿತು. ಆದ್ರೆ ಅದು ವಿಫಲ ಆಗಲಿಲ್ಲ. 6,000 ಕೋಟಿಯ ಖರ್ಚು 12,000 ರೂಪಾಯಿ ಲಾಭ ತರೋ ರೀತಿಯಲ್ಲಿ ಅಲ್ಲಿ ಬೆಳವಣಿಗೆಗಳಾಯಿತು. भाइयों बहनों, संवेदनशील सरकार वही है जो लोगों की, गरीबों की, किसानों की आवश्यकताओं को देखते हुए फैसले लेती है, नीतियां बनाती है. ಕರ್ನಾಟಕದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಏನು ರೈತರು, ಶ್ರೀಸಾಮಾನ್ಯರು, ಕೂಲಿ ಕಾರ್ಮಿಕರು ಪ್ರತಿಯೊಬ್ಬರ ಆಶೋತ್ತರಗಳಿಗೆ ಬೇಕಾದಂತ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಚುನಾವಣೆಗೆ ಬಂದಿದ್ದೇವೆ. प्रधानमंत्री फसल बीमा योजना के तहत आज देश के किसानों में एक नया विश्वास पैदा हुआ है कि किसी भी प्राकृतिक आपदा में किसान को मदद मिलने के लिए प्रधानमंत्री फसल बीमा योजना एक सफल व्यवस्था है. ಕೇಂದ್ರ ಸರ್ಕಾರ ರೈತರಿಗೋಸ್ಕರ ಫಸಲ್ ಬಿಮಾ ಯೋಜನೆ ಅಂತ ಒಂದು ಕ್ರಾಂತಿಕಾರಿ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮದ ಮುಖಾಂತರ ರೈತರಲ್ಲಿ ಒಂದು ಆತ್ಮವಿಶ್ವಾಸವನ್ನ, ರೈತರಿಗೆ ಒಂದು ಜಾಗೃತಿಯನ್ನ, ಅವರಿಗೆ ಒಂದು ಭದ್ರತೆಯನ್ನು ಒದಗಿಸತಕ್ಕಂತ ಈ ಮಹಾನ್ ಕಾರ್ಯವನ್ನು ನಾವು ತೆಗೆದುಕೊಂಡಿದ್ದೀವಿ. भाइयों बहनों, ये कांग्रेस पार्टी स्वभाव से वोट बैंक की राजनीति करने वाली स्वभाव, ये दलितों की विरोधी है, ये आदिवासियों की विरोधी है. सिर्फ उनका उपयोग करना यही उनका खेल चलता है. और ये ओबीसी पिछड़े वर्गों की भी घोर दुश्मन पार्टी है. ಕಾಂಗ್ರೆಸ್ ಯಾವತ್ತು ಕುಟಿಲ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿರುವಂತದ್ದು. ಕಾಂಗ್ರೆಸ್ ಹಿಂದುಳಿದ ವರ್ಗದವರಿಗೆ, ಕಾಂಗ್ರೆಸ್ ದಲಿತರ ವಿರೋಧಿಯಾಗಿ ಇಡೀ ತನ್ನ ರಾಜಕೀಯ ಜೀವನವನ್ನ ಈ ರೀತಿಯ ಕಾರ್ಯದಲ್ಲಿ, ಈ ರೀತಿಯ ರಾಜಕಾರಣವನ್ನ ಕಾಂಗ್ರೆಸ್ ಮಾಡಿ ಬಂದಿರುವಂತದ್ದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. आपको पता है भारत में एक ओबीसी के लिए एक संस्था बनी हुई है. 23 साल से ओबीसी समाज के लोग इस कमीशन को वैधानिक कॉन्स्टिट्यूशनल स्टेटस देने के लिए मांग कर रहे थे. कांग्रेस पार्टी ओबीसी के लोगों की मांग को दबोच करके बैठ जाती थी. ಕಳೆದ 35 ವರ್ಷಗಳಿಂದ ಈ ದೇಶದ ಹಿಂದುಳಿದ ವರ್ಗದವರು ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಏನು ಓಬಿಸಿ ಅವರಿಗೆ ಶಾಸನಬದ್ಧವಾದಂತ ಅಧಿಕಾರವನ್ನ, ಅವರಿಗೆ ಮೀಸಲಾತಿಯನ್ನು ಸಿಗಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅದನ್ನ ನೀಡಬೇಕು ಅಂತ ಪ್ರಯತ್ನದಲ್ಲಿ ನಾವು ಇರಬೇಕಾದ್ರೆ ಕಾಂಗ್ರೆಸ್ ಕಳೆದ 35 ವರ್ಷಗಳಿಂದ ರಾಜ್ಯಸಭಾ ಒಳಗಡೆ ಏನು ನಾವು ಮಸೂದೆ ತರಬೇಕು ಅಂತ ಹೊರಟಿದೀವಿ, ಅದನ್ನ ಕೆಳಗಡೆ ಇಟ್ಕೊಂಡು ಕೂತಿರೋಂಥದ್ದು ಕಂಡು ಬರ್ತಾ ಇದೆ. केंद्र में भाजपा की सरकार बनने के बाद हमने निर्णय किया कि ओबीसी समाज को न्याय दिलाने के लिए, उनको वैधानिक अधिकार देने के लिए संविधान में परिवर्तन करके हम उनको संवैधानिक दर्जा देंगे. पार्लियामेंट में हम कानून लाए, लेकिन एक कांग्रेस पार्टी ने
एड़ी चोटी का जोर लगा दिया, उस एक काम को पारित नहीं करने दिया, उसको रोके रखा। ये ओबीसी विरोधी कांग्रेस की मानसिकता है। ಓಬಿಸಿಯ ಈ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ಅದನ್ನ ಸರಿ ಮಾಡಿ ಅವರಿಗೆ ಶಾಸನಬದ್ಧವಾದಂತ ಅಧಿಕಾರವನ್ನು ಕೊಡಬೇಕು, ಶಾಸನಬದ್ಧವಾದಂತ ಮೀಸಲಾತಿ ಸಿಗಬೇಕು ಅಂತ ಏನು ನಾವು ಪ್ರಯತ್ನ ಮಾಡಿ ರಾಜ್ಯಸಭೆಯಲ್ಲಿ ಏನು ಆ ಮಸೂದೆಯನ್ನು ಮಂಡನೆ ಮಾಡಿದ್ವಿ, ಅದನ್ನ ಕಾಂಗ್ರೆಸ್ ಮಸೂದೆಯನ್ನು ಪಾಸ್ ಆಗದ ರೀತಿ ಕಳೆದ 4 ವರ್ಷದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ। ये कांग्रेस पार्टी दलित और मुस्लिमों के नाम पर राजनीति करने में माहिर है। पिछले चुनाव में खड़गे जी दलित नेता के रूप में सारे कर्नाटक में बताते थे कि खड़गे जी मुख्यमंत्री बनेंगे, खड़गे जी मुख्यमंत्री बनेंगे। दलितों को लगा कि खड़गे जी मुख्यमंत्री बनेंगे, लेकिन जब चुनाव पूरा हो गया तो डब्बा गुल गुप्त मतदान के नाम पर इस मुख्यमंत्री को बिठा दिया गया और बेचारे दलित नेता खड़गे जी को यहां से बाहर कर दिया गया। ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ದಲಿತ ಕಾರ್ಡ್ ಅನ್ನು ಉಪೇಕ್ಷಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ರಾಜ್ಯದ ಉದ್ದಗಲಕ್ಕೂ ಚುನಾವಣಾ ಪ್ರಚಾರವನ್ನು ಮಾಡ್ತು। ಒಮ್ಮೆ ಅದಕ್ಕೆ ಬಹುಮತ ಸಿಕ್ಕಿದ ನಂತರ ಖರ್ಗೆಯನ್ನ ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡಿ ದಲಿತರ ವಿರೋಧವನ್ನ ಮಾಡಿ ದಲಿತರಿಗೆ ಮೋಸವನ್ನ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು। कांग्रेस पार्टी को तो कर्नाटक के प्रति भी रोष है। निजलिंगप्पा जी के साथ क्या किया था, क्या कर्नाटक के लोग भूल सकते हैं क्या? ಕಾಂಗ್ರೆಸ್ ಬರೀ ಖರ್ಗೆಗೆ ಏನು ನಿಜಲಿಂಗಪ್ಪನವರಿಗೆ ಏನು ಮಾಡಿದ್ರು ಅಂತ ತಮಗೆಲ್ಲರಿಗೂ ತಿಳಿದಿದೆ ಅಂತ ಭಾವಿಸ್ತೇನೆ। और ये नेता ऐसे हैं, वो गांठ गांठ का पानी पी करके आए हैं। कभी लोकदल, कभी जनता दल और जरूरत पड़ी तो दल, यही उनका चरित्र रहा है। ಈ ವ್ಯಕ್ತಿ ಯಾರು ಮುಖ್ಯಮಂತ್ರಿ ಬಂದಿದ್ದಾರೆ 8 ಕೆರೆ ನೀರು ಕುಡ್ಕೊಂಡ್ ಬಂದಿರೋ ಅಂತದ್ದು, ಕೆಲವು ಸತಿ ಲೋಕದಳ, ಕೆಲವು ಸತಿ ಜನತಾದಳ ತನ್ನ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಯಾವ ಪಕ್ಷಕ್ಕೋಸ್ಕರ ಪಕ್ಷಾಂತರವಾಗಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು। ये भारतीय जनता पार्टी की विशेषता देखो, जब अटल बिहारी वाजपेयी की सरकार बनी और देश का राष्ट्रपति चुनने के लिए हमारे पास पर्याप्त वोट आ गए, तो भारतीय जनता पार्टी ने देश को एक मुसलमान राष्ट्रपति दिया। डॉक्टर एपीजे अब्दुल कलाम, इस भारत मां का महान संतान, उसको राष्ट्रपति बनाने के लिए हमने चुना। ಭಾರತೀಯ ಜನತಾ ಪಾರ್ಟಿಗೆ ಯಾವಾಗ ಅಧಿಕಾರವನ್ನು ನಡೆಸಲಿಕ್ಕೆ ಅವಕಾಶ ಸಿಕ್ತು ನಮಗೆ ಕೇಂದ್ರದಲ್ಲಿ, ನಾವು ಮಾಡಿದಂತ ಮೊದಲ ಕೆಲಸ ನಮಗೆ ಯಾವಾಗ ಸಿಕ್ತು, ಈ ದೇಶಕ್ಕೆ ಒಬ್ಬ ಅಪ್ರತಿಮ ರಾಷ್ಟ್ರಾಧ್ಯಕ್ಷರಾಗಿ ಅಬ್ದುಲ್ ಕಲಾಂ ಅವರನ್ನ ಮಾಡುವಂತ ಅವಕಾಶವನ್ನ ಸಿಕ್ತು, ಅದನ್ನ ಮಾಡಿ ನಾವು ಜನತೆಗೆ ತೋರಿಸಿದ್ವಿ। ನಾವು जब दोबारा इस बार हमें सरकार बनाने का मौका मिला, राज्यों में भी हमारी सरकारें बनी, राष्ट्रपति चुनने के लिए हमारे पास पर्याप्त वोट हो गए, तो लोगों को लगता था कि ये भाजपा वाले हैं, यहां तो पता नहीं किसको राष्ट्रपति बनाएंगे, ये जातिवादी बड़ी बड़ी कौम को लाएंगे। लेकिन जब भारतीय जनता पार्टी ने एक दलित मां के बेटे को, और वो भी गरीबी से निकला हुआ बेटा, गांव से निकला हुआ बेटा, सामान्य जिंदगी जीने वाला बेटा, उसको जब देश के सर्वोच्च पद पर राष्ट्रपति बना दिया तो कांग्रेस पार्टी को परेशानी हो गई। ಎರಡನೇ ಬಾರಿ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ನಮಗೆ ಏನು ಬಂದಂತ ಸಂದರ್ಭದಲ್ಲಿ ಇಡೀ ದೇಶದ ಮುಂದೆ ನಾವು ಒಂದು ತೀರ್ಮಾನವನ್ನು ಮಾಡಿದ್ವಿ, ಒಬ್ಬ ದಲಿತ ವ್ಯಕ್ತಿಯನ್ನ ರಾಷ್ಟ್ರಪತಿಯನ್ನ ಮಾಡಬೇಕು ಅಂತ। ಒಬ್ಬ ಶ್ರೀಸಾಮಾನ್ಯ ಒಂದು ಸಣ್ಣ ಮನೆಯಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಈ ದೇಶದ ರಾಷ್ಟ್ರಪತಿಯನ್ನ ಮಾಡಿದ್ವಿ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವ್ರನ್ನ। भारतीय जनता पार्टी के विरोधियों को, हमारे गौर विरोधियों को, आए दिन हमारी टीका करने वाले, हमें नीचा दिखाने वाले, इन सब लोगों को, जो कल तक कहते थे कि भाजपा ये तो बनिए ब्राह्मण की पार्टी है, लेकिन उस पार्टी ने
एक दलित को राष्ट्रपति बना दिया, एक ओबीसी को, एक चाय वाला, उसको प्रधानमंत्री बना दिया। ಭಾರತೀಯ ಜನತಾ ಪಾರ್ಟಿಯನ್ನ ಯಾವಾಗಲೂ ಟೀಕೆ ಮಾಡ್ತಾ ಇರುವಂತ ನಮ್ಮ ಟೀಕೆಕಾರರು ಎಲ್ಲರ ತಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ದಲಿತ ವಿರೋಧಿ, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಒಂದು ಬ್ರಾಹ್ಮಣರ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಒಂದು ವ್ಯಾಪಾರಸ್ಥರ ಪಾರ್ಟಿ. ಇದೆಲ್ಲರ ಮಧ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ದಲಿತರನ್ನ ರಾಷ್ಟ್ರಪತಿಯನ್ನ ಮಾಡಿದ್ವಿ, ಒಬ್ಬ ಹಿಂದುಳಿದವರನ್ನ ಈ ದೇಶದ ಒಬ್ಬ ಶ್ರೀಸಾಮಾನ್ಯ ಚಾಯ್ ವಾಲವನ್ನ ಈ ದೇಶದ ಪ್ರಧಾನಿ ಮಾಡಿದ್ದು ಇದು ಭಾರತೀಯ ಜನತಾ ಪಾರ್ಟಿಯ ನಿರ್ದೇಶನ. मेरे प्यारे भाइयों बहनों, ये आपका उमंग उत्साह, ये दलितों का, पीड़ितों का, शोषितों का, वंचितों का ये आशीर्वाद ही मेरी ताकत है. ಇವೆಲ್ಲ ನಿಮ್ಮ ಭಾವನೆಗಳು, ದಲಿತ, ಶೋಷಿತ, ಪೀಡಿತರ ಭಾವನೆ ಪ್ರತೀಕವಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. हमारे लिए झूठ फैलाया जाता था कि हम तो हिंदी भाषी पार्टी है, उत्तर भारतीय पार्टी है, हमारा तो दक्षिण से कोई लेना देना नहीं. लेकिन जब हमने उपराष्ट्रपति के रूप में दक्षिण भारत के एक कर्मठ श्रीमान वेंकैया नायडू जी को उपराष्ट्रपति बना दिया तो उनके देखते ही रह गए. ನಮ್ಮನ್ನ ಯಾವಾಗಲೂ ಉತ್ತರ ಭಾರತದ ಪಾರ್ಟಿ ಯಾವಾಗಲೂ ಈ ರೀತಿಯ ಟೀಕೆಗಳನ್ನೇ ಮಾಡ್ತಾ ಬರ್ತಾ ಇದ್ರು. ಆದರೆ ದಕ್ಷಿಣದಿಂದನೂ ಕೂಡ ಸನ್ಮಾನ್ಯ ವೆಂಕಯ್ಯ ನಾಯ್ಡು ಅವರನ್ನ ಈ ರಾಷ್ಟ್ರದ ಉಪರಾಷ್ಟ್ರಪತಿಯಾಗಿ ಮಾಡದೆ ನಾವು ಈ ಎಲ್ಲ ಟೀಕಾಕಾರಿಗೆ ಒಂದು ಪ್ರಬಲ ಉತ್ತರವನ್ನು ನಾವು ಕೊಟ್ವಿ. और देश के उपराष्ट्रपति वेंकैया नायडू जी तो वो व्यक्ति है जिसको बार बार कर्नाटक में से चुन करके संसद में भेजा गया है. ಯಾರು ನಾವು ಉಪರಾಷ್ಟ್ರಪತಿಯನ್ನ ಮಾಡಿದ್ವಿ ಅವರು ಕರ್ನಾಟಕಕ್ಕೆ ಬಹಳ ಚಿರಪರಿಚಿತರು, ಕರ್ನಾಟಕವನ್ನು ಬಹಳ ಚೆನ್ನಾಗಿ ಬಲ್ಲವರಾಗಿದ್ದಾರೆ. ये हमारे विरोधी दिन रात कहते थे ये भाजपा वाले तो महिला विरोधी है, लेकिन जब उन्होंने देखा कि देश की रक्षा मंत्री, पहली रक्षा मंत्री वो भी महिला और वो भी तमिलनाडु से, तो उनके सारे झूठ धरे के धरे रह गए. ಒಂದೊಂದು ಬೆಳವಣಿಗೆಯನ್ನು ನೋಡಿ ಕಾಂಗ್ರೆಸ್ ಚಕಿತವಾಗಿದೆ. ಇವತ್ತು ದೇಶದ ರಕ್ಷಣಾ ಮಂತ್ರಿ ತಮಿಳುನಾಡಿನವರಾದಂಥ ನಿರ್ಮಲಾ ಸೀತಾರಾಮನ್ ಅವರನ್ನ ರಾಷ್ಟ್ರದ ರಕ್ಷಣಾ ಮಂತ್ರಿ ಮಾಡಿರೋದು ನೋಡಿ ಇವತ್ತು ಕಾಂಗ್ರೆಸ್ ದಿಗ್ಮೂಢವಾಗಿದೆ. ಇವತ್ತು और कर्नाटक इस बात का गर्व कर सकता है कि आज देश की जो पहली रक्षा मंत्री बनी है उनको भी कर्नाटक के लोगों ने चुन करके संसद में भेजा हुआ है. ಯಾರು ಭಾರತದ ಮೊದಲ ರಕ್ಷಣಾ ಮಂತ್ರಿಯಾಗಿ ಕಳಿಸಿದಿವೆ ಕರ್ನಾಟಕದ ಮಹಾಜನತೆ ಅವರನ್ನು ಕೂಡ ಆಯ್ಕೆ ಮಾಡಿ ಕಳಿಸಿರುವಂತದ್ದು ಕಂಡು ಬಂದಿದೆ. जिस कर्नाटक की धरती ने फील्ड मार्शल करियप्पा को जन्म दिया, जिस कर्नाटक की धरती ने जनरल थिमैया को जन्म दिया, आज उसी कर्नाटक ने देश को पहली रक्षा मंत्री देने का उत्तम से उत्तम काम किया है. ಯಾವ ಕರ್ನಾಟಕದ ಈ ಆಯ್ಕೆ ಆಗಿ ಹೋಗಿರ್ತಕ್ಕಂಥ ರಕ್ಷಣಾ ಮಂತ್ರಿ ಇವತ್ತು ದೇಶದ ಜನಗಳ ಮುಂದೆ ಇಂಥ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡೋದಕ್ಕೆ ಕರ್ನಾಟಕದ ಜನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. भाइयों बहनों, ये हमारा बेल्लारी, ये पूरा क्षेत्र प्राकृतिक संपदा से समृद्ध है. पहले यहां से लोग खुदाई करते थे और धन अर्जित करते थे. हमारी सरकार ने आकर के एक बहुत महत्वपूर्ण निर्णय लिया और हमने खनन से जुड़े हुए कानून में परिवर्तन किया और उस परिवर्तन के कारण अब खनन में से जो भी कमाई होगी उस कमाई का निश्चित हिस्सा
इन लोगों की, स्थानीय लोगों की आवश्यकताओं के लिए, यहां के विकास के लिए खर्च करना होगा, ऐसा हमें कानून में परिवर्तन कर दिया। ಏನು ನಾವು ಸರ್ಕಾರದ ಕ್ರಮವನ್ನು ತೆಗೆದುಕೊಂಡಿದ್ದೀವಿ, ಇಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಏನು ನಮ್ಮ ಸಂಗತಿಗಳಿದ್ದಾವೆ ಅದನ್ನ 33% ಈ ಸ್ಥಳೀಯವಾಗಿ ಈ ಪ್ರದೇಶದ ಅಭಿವೃದ್ಧಿಗೋಸ್ಕರ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತೇಳಿ ನಾವು ಒಂದು ಕಾನೂನುಬದ್ಧವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ। भारत सरकार ने कानूनी व्यवस्था की डिस्ट्रिक्ट मिनरल फाउंडेशन की रचना होगी और उसके द्वारा स्थानीय लोगों के विकास के काम होंगे। ಏನು ಈ ಒಂದು ಕ್ರಮದ ಕಾರಣಕ್ಕೋಸ್ಕರ ಅಲ್ಲಿಯ ಸ್ಥಳೀಯ ಜನರಿಗೇನಿದೆ ಅವರಿಗೆ ಸಿಗಬೇಕಾದಂತ ಎಲ್ಲ ರೀತಿಯ ಸವಲತ್ತುಗಳು ಈ ಒಂದು ಕಾನೂನಿನ ಮುಖಾಂತರ ಸಿಗ್ತದೆ ಅಂತ ಭಾವಿಸ್ತೇನೆ। भाइयों बहनों, प्रधानमंत्री खनिज कल्याण योजना के तहत दिल्ली में हमने कानून सिर्फ बदला, उसके कारण ये कर्नाटक सरकार के खजाने में इस काम के लिए जो पहले कभी नहीं आते थे वो 900 करोड़ रुपया जमा हुए, जिस पर आप लोगों का हक है। ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾವೇನು ಕಾರ್ಯಕ್ರಮ ತೆಗೆದುಕೊಂಡು ಹೋದ್ವಿ, ಈ ಕಾರ್ಯಕ್ರಮದ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಸುಮಾರು 9,000 ಕೋಟಿ ರೂಪಾಯಿಗಳು ಕರ್ನಾಟಕ ಸರ್ಕಾರಕ್ಕೆ ಬಂತು। लेकिन आपको जान करके आश्चर्य होगा कि ये सोने वाले मुख्यमंत्री, सोई हुई सरकार, दिन रात राजनीति करने में डूबे हुए लोग 900 करोड़ रुपए आए, कितना खर्च किया होगा आप अनुमान लगा सकते हैं? 900 करोड़ में से कितना खर्च किया होगा आप अनुमान लगा सकते हैं? इस सरकार ने सिर्फ 900 करोड़ में से 45 लाख रुपया ही खर्च किया, बाकी सारे पैसे पड़े हैं। ಎಂತ ಸೋಮಾರಿ ಸರ್ಕಾರ ಇದು, ನಿದ್ರೆ ಮಾಡುವಂತ ಸರ್ಕಾರ ಇದು। ಸಿದ್ದರಾಮಯ್ಯನವರು ನಿದ್ರೆ ಮಾಡಿ 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 ಈ 900 ಕೋಟಿ ರೂಪಾಯಿ ದುಡ್ಡು ಬಂದಿದ್ರೆ ಸರ್ಕಾರ ಇಲ್ಲಿಯವರೆಗೆ ಈ ಯೋಜನೆಗೆ ಖರ್ಚು ಮಾಡಿರುವಂತದ್ದು ಕೇವಲ 37 ಲಕ್ಷ ರೂಪಾಯಿ। ಎಂತ ಸೋಮಾರಿ ನಿದ್ರಾಹೀನ ಸರ್ಕಾರ ಅಂತ ನಮಗೆ ಕಂಡು ಬರ್ತದೆ। अरे इन 900 करोड़ में से थोड़ा पैसा भी ये तुंगभद्रा के डिसल्टिंग में लगाया होता तो यहाँ के लोग पानी के बिना नहीं मरते। ಆ 900 ಕೋಟಿ ರೂಪಾಯಿ ತಕ್ಷಣದಲ್ಲಿ ತುಂಗಭದ್ರಾ ಡ್ಯಾಮಿನ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಈ ಭಾಗದ ಎಲ್ಲ ರೈತರಿಗೆ ಎಲ್ಲರಿಗೂ ಕುಡಿಯೋ ನೀರು, ಬೆಳೆಗಳಿಗೆ ನೀರು ಸಿಗ್ತಾ ಇತ್ತು। भाइयों बहनों, यहाँ रेल का नेटवर्क हो, रोड का नेटवर्क हो, समुद्री तट का विकास हो, भारतीय जनता पार्टी की सरकार उन प्राथमिकता देते हुए दिल्ली सरकार और कर्नाटक में 15 तारीख के बाद बनने वाली सरकार, येडियुरप्पा के नेतृत्व में बनने वाली सरकार इन सारे कामों को आगे बढ़ाएगी। ಈ ಎಲ್ಲ ಸಂಕಷ್ಟಗಳು, ಈ ಎಲ್ಲ ಸವಾಲುಗಳಿಗೆ ಒಂದು ಸಮಸ್ಯೆಯಾಗಿ ಪರಿಹಾರವಾಗಿ ಭಾರತೀಯ ಜನತಾ ಪಾರ್ಟಿ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಈ ಎಲ್ಲ ಸಮಸ್ಯೆಗಳಿಗೆ, ಆಶೋತ್ತರಗಳಿಗೆ ಒಂದು ಪರಿಹಾರವನ್ನು ಮಾಡಬೇಕು, ಅದಕ್ಕೆ ಒಂದು ದಿಕ್ಕನ್ನು ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದೆ। बेल्लारी का ये क्षेत्र उद्यमियों का भी क्षेत्र है, लेकिन कांग्रेस सरकार कपड़ा उद्योग और दूसरी स्मॉल स्केल इंडस्ट्री को बढ़ावा नहीं दे पाई। यहां की जींस इंडस्ट्री को जितना प्रोत्साहन मिलना चाहिए था वो नहीं मिला। ಬಳ್ಳಾರಿಯ ಈ ಜಾಗದಲ್ಲಿ ಇಷ್ಟು ಬಟ್ಟೆ ಉತ್ಪಾದನೆ ಮಾಡಲಿಕ್ಕೆ, ಆ ಉದ್ದಿಮೆಯನ್ನು ಬೆಳೆಸಲಿಕ್ಕೆ ಇಷ್ಟೊಂದು ವಿಪುಲವಾದಂಥ ಅವಕಾಶ ಇದ್ರೂ ಜೀನ್ಸ್ ಉದ್ಯಮ ಇಲ್ಲಿಯ ಪ್ರತಿಯೊಬ್ಬರ ಜೀನಿನಲ್ಲೇ, ಅವರ ರಕ್ತ ಕಣಗಳಲ್ಲೇ ಆ ಉದ್ದಿಮೆಯ ಒಂದು ಲಕ್ಷಣಗಳು ಇದ್ರೂ ಕೂಡ ಕಾಂಗ್ರೆಸ್ ಈ ಉದ್ದಿಮೆಯನ್ನ ಬೆಳೆಸಲಿಕ್ಕೆ ಏನು ಪ್ರಯತ್ನ ಮಾಡದೆ ಒಟ್ಟು ಈ ರಂಗವನ್ನ दूर ಮಾಡಿರುವಂತದ್ದು ಕಂಡು ಬರ್ತಾ ಇದೆ। बेल्लारी के मेरे प्यारे भाइयों बहनों, यहाँ की जींस इंडस्ट्री के सेक्टर जैसे सेक्टरों की समस्याओं की समाधान ध्यान में रखते हुए सरकार ने नई टेक्सटाइल नीति बनाई है। इस नीति से कपड़ों के मैन्युफैक्चरिंग में
6,000 करोड़ रुपयों का ज्यादा निवेश होने की संभावना है और इसके कारण अनेक लोगों को, हजारों लोगों को नए रोजगार की संभावना पैदा होगी। ಇಷ್ಟೊಂದು ವಿಪುಲವಾದಂತ ಅವಕಾಶ ಇರುವಂತ ಈ ಜೀನ್ಸ್ ಉದ್ಯಮವನ್ನ ಬೆಳೆಸಲಿಕ್ಕೆ ಕೇಂದ್ರ ಸರ್ಕಾರ ಸುಮಾರು 6,000 ಕೋಟಿ ರೂಪಾಯಿಯ ಯೋಜನೆಯನ್ನು ತಮ್ಮ ಮುಂದೆ ಇಡ್ತಾ ಇದೆ. ಈ 6,000 ಕೋಟಿಯ ಯೋಜನೆಯನ್ನು ಬಳಸಿಕೊಂಡು ಜೀನ್ಸ್ ಉದ್ದಿಮೆಯನ್ನ ಬಳ್ಳಾರಿಯಲ್ಲಿ ಬಹಳ ದೊಡ್ಡ ಉದ್ದಿಮೆಯಾಗಿ ಬೆಳೆಸಲಿಕ್ಕೆ ಬಹಳ ಅವಕಾಶ ಇದೆ. ಇದನ್ನ ಇಲ್ಲಿಯ ಜನ ಉಪಯೋಗ ಮಾಡಿಕೊಳ್ಳಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. भाइयों बहनों, बेल्लारी का विकास होगा तो कर्नाटक का विकास होगा, कर्नाटक का विकास होगा तो देश का विकास होगा। ಕರ್ನಾಟಕದ ವಿಕಾಸ ಆಗಬೇಕು ಅಂದ್ರೆ ಅದು ದೇಶದ ವಿಕಾಸ ಆಗಬೇಕು, ದೇಶದ ವಿಕಾಸ ಆಗಬೇಕು ಅಂದ್ರೆ ಅದು ಕರ್ನಾಟಕದ ವಿಕಾಸದ ಜೊತೆಗೆ ಆಗಬೇಕು. देश के विकास के लिए कर्नाटक का विकास, कर्नाटक के विकास के लिए बेल्लारी का विकास। ದೇಶದ ವಿಕಾಸ ಕರ್ನಾಟಕದ ಜೊತೆ ಇದೆ, ಕರ್ನಾಟಕದ ವಿಕಾಸ ಬಿಜೆಪಿಯ ಜೊತೆಗಿದೆ. और ये सपना पूरा करने के लिए 12 मई को कमल के निशान पर बटन दबा करके येदियुरप्पा की भाजपा की सरकार बनाए। ಈ ಎಲ್ಲ ಸಂಗತಿಗಳನ್ನ ನಾವು ತರಬೇಕಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಕೆಲಸಕ್ಕೆ ತಾವೆಲ್ಲ ಕೈ ಜೋಡಿಸಬೇಕಾಗಿದೆ. घर घर जाकर के 12 मई को एक एक मतदाता आए, बूथ पर जाएं और कमल के निशान पर बटन दबाए, उसके लिए आपकी पूरी ताकत लगाए, यही मेरी आपसे प्रार्थना है। ಬರ್ತಕ್ಕಂಥ 12ರ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಜನ, ಪ್ರತಿಯೊಬ್ಬ ಕಾರ್ಯಕರ್ತ ಬೂತ್ಗೆ ಹೋಗಿ ಬಿಜೆಪಿಯ ಬಟನ್ ಅನ್ನು ಒತ್ತೋದ್ರ ಮುಖಾಂತರ ಈ ರೀತಿಯ ಕೆಟ್ಟ ಸರ್ಕಾರವನ್ನು ತೆಗೆದು ಹಾಕ್ಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕಾಗಿದೆ. स्वच्छ, सुंदर, सुरक्षित कर्नाटक निर्मिसोಣ. ಸ್ವಚ್ಛ ಸುಂದರವಾದಂತ ಕರ್ನಾಟಕವನ್ನ ನಿರ್ಮಾಣವನ್ನ ಮಾಡೋಣ. स्वच्छ, सुंदर, सुरक्षित कर्नाटक निर्मिसोಣ. ಬನ್ನಿ ಬನ್ನಿ ಎಲ್ಲರೂ ಕೈ ಜೋಡಿಸಿ. ಸರ್ಕಾರ ಬದಲಿಸಿ, ಸರ್ಕಾರ ಬದಲಿಸಿ, ಬಿಜೆಪಿ ಗೆಲ್ಲಿಸಿ. ಸರ್ಕಾರ ಬದಲಿಸಿ, 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 ಬಿಜೆಪಿ ಗೆಲ್ಲಿಸಿ. 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 भारत माता की, भारत माता की बहुत बहुत धन्यवाद।